ಇಲ್ಲಂತೂ ಹೆಜ್ಜೆಜ್ಜೆಗೂ ಯೂನಿಯನ್ ಫೋರ್ಸು ಮತ್ತು ಆಫ್ರಿಕನ್ ಯೂನಿಯನ್ ಮಿಲಿಟ್ರಿ ಮತ್ತು ಈ ಸೊಮಾಲಿಯಾದ ಪೊಲೀಸು ಹೆಜ್ಜೆಜ್ಜೆಗೂ ಚೆಕ್ ಪಾಯಿಂಟ್ಸು, ಹೆಜ್ಜೆಜ್ಜೆಗೂ ಪ್ರತಿ ಸಲ ಗ್ಲಾಸ್ ಇಳಿಸಿ ನೋಡ್ತಾರೆ ಯಾರವ್ರೆ ಯಾರಿಲ್ಲ ಅಂತ. ಇಲ್ಲೆಲ್ಲ ಮುಂಚೆ ಟೂರಿಸ್ಟ್ಗಳು ಓಡಾಡ್ತಾ ಇದ್ರು. ಈಗ ಇಲ್ಲಿ ಸಿಚುವೇಶನ್ ತುಂಬಾನೇ ಹದಗೆಟ್ಟು ಹೋಗ್ಬಿಟ್ಟಿದೆ, ನೀವೇ ನೋಡ್ತಾ ಇದ್ದೀರಾ. ದೇವರ ವೆಲ್ಕಮ್ ಟು ಸೊಮಾಲಿಯಾ ಅಫಿಷಿಯಲಿ. ನನಗೆ ನಂಬಕಾಯ್ತಾ ಇಲ್ಲ ಗುರು, ಸೊಮಾಲಿಯಾಗ ಬಂದ್ಬಿಟ್ಟಿದ್ದೀರಿ ಅಂತ. ನೋಡ್ರಿ, ನೀವು ನಂಬಲ್ಲ, ಈ ಪಾರ್ಟಿ ಟ್ರಾಫಿಕ್ ಜಾಮು. ದೇವರು ಇಲ್ಲಿ ನೋಡಿ, ಇಲ್ಲಿ ಸೀಲ್ ಕಾಣ್ತಾ ಇದೆ. ಸೀಲ್ ಮೇಲೆ ಸ್ಟಿಕ್ಕರ್ ಅಂತ ಹಾಕ್ಬಿಟ್ಟವ್ರೆ. ನಾನು ನಿಮ್ಗೆ ಹೇಳದ್ನಲ್ಲ, ಸೊಮಾಲಿಯಾ ಲ್ಯಾಂಡ್ ಅವರು ಇದು ನಮ್ಮದೇ ಇಂಡಿಪೆಂಡೆಂಟ್ ದೇಶ ಅಂತ ಬೀಗ್ತಾವ್ರೆ. ಆದರೆ ಸೊಮಾಲಿಯಾದವರು ಇಲ್ಲ, ಸೊಮಾಲಿಯಾ ಲ್ಯಾಂಡು ನಮ್ಮ ದೇಶ ಅಂತ ಬೀಗ್ತಾವ್ರೆ. ಇವೆರಡರ ಮಧ್ಯ ಸೊಮಾಲಿಯಾ ಲ್ಯಾಂಡಿನ ಎಂಬಸಿಗೆ ಹೋಗಿ ಸೊಮಾಲಿಯಾ ಲ್ಯಾಂಡಿನ ವೀಸಾ ಹಾಕ್ಸ್ಕೊಂಡಿದ್ದೆ. ಆ ವೀಸಾನ ಈ ಸೊಮಾಲಿಯಾದವ್ರು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ಬಿಟ್ರು. ಈ ವೀಸಾ ಎಲ್ಲ ಅಲೋ ಇಲ್ಲ, ಹಿಂಗೆಲ್ಲ ಮಾಡಬಾರ್ದು, ಹಿಂಗೆಲ್ಲ ತೊಗೊಬಾರ್ದು, ಹಂಗೆ ಹಿಂಗೆ ಅಂತಂದ್ಬಿಟ್ಟು ಆ ಸೊಮಾಲಿಯಾ ಲ್ಯಾಂಡ್ ಅವ್ರು ಹಾಕಿದ್ದಂಥ ವೀಸಾ ಮೇಲೆ ರಿಪಬ್ಲಿಕ್ ಆಫ್ ಸೊಮಾಲಿಯಾ ಅಂತ ಸ್ಟಿಕ್ಕರ್ ಹಾಕ್ಬಿಟ್ಟವ್ರೆ. ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ, ಆದರೆ ಅವ್ರ ಮುಖ ನಿಮಗೆ ಕಾಣಿಸ್ತಾ ಇಲ್ಲ. ಇವ್ರ ಮುಖಗಳೆಲ್ಲ ಬ್ಲರ್ ಮಾಡಿರೋದು ಇವ್ರ ಸೇಫ್ಟಿಗೆ ಅಷ್ಟೇ, ಯಾಕಂದರೆ ನಾಳೆ ನನ್ನಿಂದ ಇವ್ರಿಗೇನು ತೊಂದರೆ ಆಗಬಾರ್ದು ಅಂತ. ಇಲ್ಲಂತೂ ಹೆಜ್ಜೆಜ್ಜೆಗೂ ಯೂನಿಯನ್ ಫೋರ್ಸು ಮತ್ತು ಆಫ್ರಿಕನ್ ಯೂನಿಯನ್ ಮಿಲಿಟ್ರಿ ಮತ್ತು ಈ ಸೊಮಾಲಿಯಾದ ಪೊಲೀಸು ಹೆಜ್ಜೆಜ್ಜೆಗೂ ಚೆಕ್ ಪಾಯಿಂಟ್ಸು, ಹೆಜ್ಜೆಜ್ಜೆಗೂ ಪ್ರತಿ ಸಲ ಗ್ಲಾಸ್ ಇಳಿಸಿ ನೋಡ್ತಾರೆ ಯಾರವ್ರೆ ಯಾರಿಲ್ಲ ಅಂತ. ಗುರುವೇ, ಸೊಮಾಲಿಯಾದ ಸ್ಟ್ರೀಟ್ಗೆ ಸ್ವಾಗತ. 1991 ಯಾವಾಗ ಯುದ್ಧ ಆಯ್ತಲ್ಲ, ಆ ಯುದ್ಧದ ಸಮಯದಲ್ಲಿ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಬಿಲ್ಡಿಂಗ್ಗಳು ಧ್ವಂಸ ಮಾಡಾಕ್ಬಿಟ್ಟವ್ರು ನೋಡಿ. ಗುರು, ನೀವು ನೋಡ್ತಾ ಇರೋಂಥ ಈ ಪಾಳು ಬಿದ್ದ ಬಾಂಬು ಬ್ಲಾಸ್ಟ್ ಆಗಿರೋ ಅಂಥ ಜಾಗ, ಇದು ಮುಂಚೆ ಹೋಟೆಲ್ ಆಗಿತ್ತು, ಲಕ್ಸುರಿ ಹೋಟೆಲ್ ಆಗಿತ್ತು. ನೋಡಿ, ಅಲ್ಲಿ ಸಮುದ್ರ ಇದೆ, ಸಮುದ್ರದ ದಡದಲ್ಲೇ ಈ ಹೋಟೆಲ್ಲು. ಇಲ್ಲೆಲ್ಲ ಮುಂಚೆ ಟೂರಿಸ್ಟ್ಗಳು ಓಡಾಡ್ತಾ ಇದ್ರು. ಈಗ ಇಲ್ಲಿ ಸಿಚುವೇಶನ್ ತುಂಬಾ ಹದಗೆಟ್ಟು ಹೋಗ್ಬಿಟ್ಟಿದೆ, ನೀವೇ ನೋಡ್ತಾ ಇದ್ದೀರಾ. ಆದರೆ ಕರೆಕ್ಟಾಗಿ 20-30 ವರ್ಷಗಳ ಹಿಂದೆ ಈ ಜಾಗ ಎಲ್ಲ ಟೂರಿಸ್ಟ್ಗಳ ಸ್ವರ್ಗ ಆಗೋಗಿತ್ತು. ಮೇಯ್ನಾಗಿ ಯುರೋಪಿಯನ್ರು ಅವರೆಲ್ಲ ಬಂದು ಈ ಬೀಚಲ್ಲಿ ರೇವ್ ಪಾರ್ಟಿಗಳ್ನ, ನೈಟ್ ಪಾರ್ಟಿಗಳ್ನ ಮಾಡ್ತಾಯಿದ್ರು. ಆದರೆ ಇದೆಲ್ಲ ಸ್ಮಶಾನ ಆಗೋಗ್ಬಿಟ್ಟಿದೆ ಇವಾಗಂತೂ. ನೋಡಿ, ಲಕ್ಸುರಿ ಹೋಟೆಲ್ನ ಕತೆ ನೀವಂತೂ ನಂಬೋದೇ ಇಲ್ಲ, ಇದಕ್ಕಾಗಿರೋ ಅಂಥ ವ್ಯಥೆ. ಇದೆಲ್ಲ ಯಾಕೆ ಹಿಂಗಾಯಿತು ಅಂತ ನೀವು ಕೇಳ್ಬೋದು ನನ್ನ. ಇದೆಲ್ಲ ಆಗಿದ್ದು 1991ರಲ್ಲಿ ಸಿವಿಲ್ ವಾರ್ಗೆ ಬಲಿಯಾದಂತಹ ಬಿಲ್ಡಿಂಗು, ಈ ಥರ ಒಡೆದೋಗಿರೋವಂಥ, ಪಾಳು ಬಿದ್ದಂತಹ, ಬಾಂಬು ಬ್ಲಾಸ್ಟ್ ಆಗಿರೋವಂತಹ ಬಿಲ್ಡಿಂಗ್ಗಳು ನಾವಿರೋವಂಥ ಈ ಮೊಗದೀಶಿಲಿ ತೀರಾ ಅಂದರೆ ತೀರಾ ಜಾಸ್ತಿ ಇವೆ. ಆದರೆ ಟೈಮ್ ಟು ಟೈಮ್ ಆಗ್ತಾ ಇಲ್ಲಿನ ಸರ್ಕಾರ ಅದನ್ನೆಲ್ಲ ಡೆಮೊಲಿಷ್ ಮಾಡಿ ನೀಟಾಗಿ ಮಾಡ್ಬಿಟ್ಟಿದ್ದಾರೆ. ಆದರೆ ಕೆಲವೇ ಕೆಲವು ಬಿಲ್ಡಿಂಗ್ಸು ನಾವು ಈ ಥರ ನೋಡ್ಬೋದು.